ಸ್ನೇಹಿತರೆ, ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ಸ್ವತ್ತನ್ನು ಫಾರಂ ನಂಬರ್ 9 ಆಗಿರ್ಬೋದು, ಇಲ್ಲ 11B ಆಗಿರ್ಬೋದು, ನಿಮ್ಮ ಕಟ್ಟಡ ಅಥವಾ ಖಾಲಿ ನಿವೇಶನದ ಈ ಸ್ವತ್ತನ್ನು ಆನ್ಲೈನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಕಚೇರಿಗೆ ಹೋಗ್ದೇ ನಾ ಹೇಳೋ ರೀತಿ ನೀವು ಆನ್ಲೈನಲ್ಲೇ ಕೂಡ ನಿಮ್ಮ ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಮುಂದುವರ್ಸೋಣ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಈ ಸ್ವತ್ತು ಸ್ಪೇಸ್ ಕೊಟ್ಟು ಕಾವೇರಿ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ಎರಡೇ ಆಪ್ಷನ್ ಬರುತ್ತೆ, ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತೇಳಿ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಆಸ್ತಿಗಳ ಶೋಧನೆ ಅಂತ ಇದೆ ನೋಡಿ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಬಳಿ ಆಲ್ರೆಡಿ ಪ್ರಾಪರ್ಟಿ ನಂಬರ್ ಇತ್ತು ಅಂದರೆ ಡೈರೆಕ್ಟಾಗಿ ನಿಮ್ಮ ಪ್ರಾಪರ್ಟಿ ನಂಬರ್ನ ಹಾಕಿ ನೀವು ಇಲ್ಲಿ ಶೋಧನೆನ ಮಾಡ್ಬೋದು. ಒಂದು ವೇಳೆ ನಿಮ್ಮ ಬಳಿ ಪ್ರಾಪರ್ಟಿ ನಂಬರ್ ಇರಲ್ಲ, ನೀವಿಲ್ಲಿ ವಿಲೇಜ್ ವೈಸು ನಿಮ್ಮ ಪಂಚಾಯತಿ ವೈಸು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ ಇಲ್ಲಿ ಕೆಳಗಡೆ ಬಾಕ್ಸಲ್ಲಿ ಬಂದು ನಿಮ್ಮದು ಸ್ವತ್ತು ಫಾರಂ ನಂಬರ್ 9 ಬರುತ್ತಾ 11B ಬರುತ್ತಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು 11B ಅಂದರೆ ಸರ್ವೆ ನಂಬರಲ್ಲಿ ಮಾಡಿರ್ತಕ್ಕಂಥ ಈ ಸ್ವತ್ತನ್ನು ಸರ್ಚ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಜಿಲ್ಲೆ, ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ತಾಲೂಕು, ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ತಾಲೂಕಲ್ಲಿ ಬರ್ತಕ್ಕಂಥ ಪಂಚಾಯತಿ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಯಾವ ಪಂಚಾಯತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಂಚಾಯತಿಗೆ ಬರ್ತಕ್ಕಂಥ ವ್ಯಾಪ್ತಿಗೆ ಬರ್ತಕ್ಕಂಥ ವಿಲೇಜ್ಗಳು ಶೋ ಆಗ್ತದೆ, ಅಲ್ಲಿ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಟಿಕ್ಯುಲರ್ ವ್ಯಕ್ತಿ ಯಾರ್ದು ಶೋಧನೆ ಮಾಡ್ತಾ ಇದ್ದೀರಾ ಆ ಓನರ್ ಡೀಟೇಲ್ಸ್ನ ಕೇಳುತ್ತೆ. ಆ ಕಾಲಮೇಲೆ ಆ ಪರ್ಟಿಕ್ಯುಲರ್ ಓನರ್ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿದ ನಂತರ ನೀವು ಇಲ್ಲಿ ಫಾರಮ್ ಅಂತ ಇದೆ ಫಸ್ಟ್ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ವಿಲೇಜಲ್ಲಿ ಇರ್ತಕ್ಕಂಥ ಒಟ್ಟು ಈ ಸ್ವತ್ತುಗಳ ಲೀಸ್ಟ್ಗಳು ಓಪನ್ ಆಗ್ತವೆ. ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅಂತ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ನೋಡಿ, ಈ ಆಫ್ ಸೈಡ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಈ ಸ್ವತ್ತು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಡೌನ್ಲೋಡ್ ಆದ ನಂತರ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಗಿರ್ತಕ್ಕಂಥ ಕಾಪಿನ ಓಪನ್ ಮಾಡಿಕೊಂಡ್ರೆ ನಿಮ್ಮ ಈ ಸ್ವತ್ತು ಈ ರೀತಿ ಓಪನ್ ಆಗ್ತದೆ. ಇದು ಇಲ್ಲಿ ಪ್ರಿವ್ಯೂ ಓನ್ಲಿ ಅಂದರೆ ನೀವು ನೋಡ್ಲಿಕ್ಕೆ ಮಾತ್ರ, ಒರಿಜಿನಲ್ ಕೂಡ ಇದೇ ರೀತಿ ಇರುತ್ತೆ. ಸ್ನೇಹಿತರೆ, ಈ ರೀತಿ ನಿಮ್ಮ ಈ ಸ್ವತ್ತನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ನಿಮ್ಮ ಅಕ್ಕಪಕ್ಕದವರು ಈ ಸ್ವತ್ತು ಮಾಡಿಸಿದ್ರೆ ಅವ್ರ ಲಿಸ್ಟು ಕೂಡ ಇಲ್ಲಿ ಓಪನ್ ಆಗ್ತದೆ. ಈ ಲಿಸ್ಟಿಂದ ಅವ್ರದ್ದು ಲಿಸ್ಟ್ನು ಕೂಡ ನೀವು ಓಪನ್ ಮಾಡಿ ನೋಡ್ಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಆನ್ಲೈನಲ್ಲೇ ಕೂಡ ನಿಮ್ಮ ಮನೆಯ ಈ ಸ್ವತ್ತನ್ನು ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು.